ಕುಂಭಮೇಳದಲ್ಲಿ ಅಮಾವಾಸ್ಯೆ ಅಪಶಕುನ. ಕಾಲ್ತುಳಿತ ಅಲ್ಲ, ಕುಂಭಮೇಳಕ್ಕೆ ಅಮಾವಾಸ್ಯೆ ದಿನ ನರಬಲಿ ಕೊಟ್ಟರ. ಕನ್ನಡಿಗರಿಗೆ ವ್ಯವಸ್ಥೆ ಇಲ್ಲ, ಅನ್ನ ನೀರಿಲ್ಲದೆ ಕನ್ನಡಿಗರ ಪರದಾಟ. ಮಹಾಕುಂಭಮೇಳದಲ್ಲಿ ಭೀಕರ ಕಾಲ್ತುಳಿತ ಸಂಭವಿಸಿದ್ದು 30ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ. ಇದಿಷ್ಟೇ ಅಲ್ಲದೆ ಕುಂಭಮೇಳದಲ್ಲಿ ಸಾಲು ಸಾಲು ಸಮಸ್ಯೆಗಳನ್ನ ಜನ ಎದುರಿಸುವಂತಾಗಿದೆ. ಕಿಲೋಮೀಟರ್ ಗಟ್ಟಲೆ ಜನದಟ್ಟಣೆ ತುಂಬಿ ತುಳುಕ್ತಾಗಿದ್ದು 72 ಗಂಟೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಅಲ್ಲದೆ 8 ಗಂಟೆಗಳ ಕಾಲ ರೈಲು ನಿಂತಲ್ಲೇ ನಿಂತಿದೆ. ಹೌದು, ಕಳೆದ 15 ದಿನಗಳಿಂದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತಾಗಿದೆ. ಕೋಟಿ ಕೋಟಿ ಭಕ್ತರು ಭೇಟಿ ನೀಡಿ ಪವಿತ್ರ ಗಂಗಾ ಸ್ನಾನ ಮಾಡುತ್ತಿದ್ದಾರೆ. ಆದರೆ ಮೌನಿ ಅಮಾವಾಸ್ಯೆಯ ದಿನ ಪ್ರಯಾಗ್ರಾಜ್ನಲ್ಲಿ ಕಾಲ್ತುಳಿತ ಸಂಭವಿಸಿ ಹಲವರ ಮೃತವಾಗಿದೆ. ಜನವರಿ 16ರಂದು ಶಾಹಿ ಸ್ನಾನದಿಂದ ಪ್ರಾರಂಭವಾದ ಈ ಕುಂಭಮೇಳ ಮೌನಿ ಅಮಾವಾಸ್ಯೆಯ ಪ್ರಯುಕ್ತ ಅಮೃತ ಸ್ನಾನಕ್ಕೆ ಜನ ಸಾಗರೋಪಾದಿಯಲ್ಲಿ ಆಗಮಿಸಿದ್ರು. ಕೋಟ್ಯಾಂತರ ಮಂದಿ ಗಂಗೆಯಲ್ಲಿ ಮಿಂದೇಳೋದಕ್ಕೆ ಅಮೃತ ಸ್ನಾನಕ್ಕಾಗಿ ಅದೆಷ್ಟೋ ದಿನಗಳಿಂದ ಕಾದು ಕುಳಿತಿದ್ರು. ಮುಂಗಡ ಟಿಕೆಟ್ ಬುಕ್ ಮಾಡಿದ್ರು, ಲಕ್ಷ ಕೊಟ್ಟು ಟೆಂಟ್ ವ್ಯವಸ್ಥೆ ಮಾಡಿಕೊಂಡಿದ್ರು. ಮೌನಿ ಅಮಾವಾಸ್ಯೆಯ ದಿನ ಗಂಗಾ ಸ್ನಾನ ಮಾಡಿದ್ರೆ ಪುಣ್ಯ ಬರತ್ತೆ ಎನ್ನೋ ನಂಬಿಕೆಯಲ್ಲಿ ಕೋಟಿ ಕೋಟಿ ಭಕ್ತರು ತ್ರಿವೇಣಿ ಸಂಗಮದತ್ತ ಹೆಜ್ಜೆ ಹಾಕಿದ್ರು. ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿದ್ರಿಂದ ಕಾಲ್ತುಳಿತ ಸಂಭವಿಸಿದೆ. ಮೌನಿ ಅಮಾವಾಸ್ಯೆಯ ದಿನ ಮಹಾಕುಂಭಮೇಳದಲ್ಲಿ ಕಮ್ಮಿ ಅಂತಂದ್ರು 8ರಿಂದ 10 ಕೋಟಿ ಭಕ್ತರು ನೆರೆದಿದ್ರು. ಆದ್ರೆ ಬೆಳಗಿನ ಜಾವ ಕಾಲ್ತುಳಿತ ಸಂಭವಿಸ್ತಾ ಇದ್ದಂತೆ ಏನಾಗ್ತಿದೆ ಅಂತ ನೋಡುವಷ್ಟರಲ್ಲಿ ಒಂದೇ ಕ್ಷಣದಲ್ಲಿ ಹೆಣಗಳ ರಾಶಿ ಬಿದ್ದಿತ್ತು. 30ಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ರೆ ಹಲವರು ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದಾರೆ. ಇನ್ನು ಈ ಭೀಕರ ಕಾಲ್ತುಳಿತದಲ್ಲಿ ಕರ್ನಾಟಕದ 4 ಬಲಿಯಾಗಿದ್ದು, ಬೆಳಗಾವಿಯ ಯುವತಿ, 2 ಮಹಿಳೆಯರು ಹಾಗೂ ಓರ್ವ ಪುರುಷ ಮೃತಪಟ್ಟಿದ್ದಾರೆ. ಇದಿಷ್ಟೇ ಅಲ್ಲದೆ ಹಲವರು ನಾಪತ್ತೆಯಾಗಿದ್ದಾರೆ. ಇನ್ನು ಕುಂಭಮೇಳದಲ್ಲಿ ಸಾಲು ಸಾಲು ಸಮಸ್ಯೆಗಳನ್ನ ಜನ ಎದುರಿಸುತ್ತಿದ್ದಾರೆ. ಕುಂಭಮೇಳದಿಂದಾಗಿ ಪ್ರಯಾಗ್ರಾಜ್ನ ರಸ್ತೆಗಳಲ್ಲಿ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಬಿಹಾರದ ಕೈಮೂರ್ ಜಿಲ್ಲೆಯಲ್ಲಿ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ರಾಷ್ಟ್ರೀಯ ಹೆದ್ದಾರಿ 19ರಲ್ಲಿ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಎಲ್ಲವೂ ಚೆನ್ನಾಗಿ ನಡೀತಾ ಇದ್ದ ಮಹಾಕುಂಭಮೇಳದಲ್ಲಿ ಇದ್ದಕ್ಕಿದ್ದಂತೆ ಯಾಕೆ ಕಾಲ್ತುಳಿತ ಉಂಟಾಗಿತ್ತು? ಸಾವು ನೋವು ಉಂಟಾಗಲು ನಿಜವಾದ ಕಾರಣ ಏನು? ಈ ಬಗ್ಗೆ ಈಗಾಗಲೇ ಭವಿಷ್ಯ ಹೇಳಲಾಗಿತ್ತು ಎನ್ನಲಾಗಿದೆ. ಜನವರಿ 29ರಂದು ವರ್ಷದ ಮೊದಲ ಅಮಾವಾಸ್ಯೆ. ಇದನ್ನ ಮೌನಿ ಅಮಾವಾಸ್ಯೆ ಅಂತ ಕರೆಯಲಾಗುತ್ತೆ. ಈ ಮೌನಿ ಅಮಾವಾಸ್ಯೆಯಂದು ಪವಿತ್ರ ಗಂಗಾ ಸ್ನಾನದಲ್ಲಿ ಸ್ನಾನ ಮಾಡಿದ್ರೆ ಮೋಕ್ಷ ಪ್ರಾಪ್ತಿಯಾಗತ್ತೆ ಎಂಬ ಪ್ರತೀತಿ ಇದೆ. ಈ ಕಾರಣಕ್ಕಾಗಿಯೇ ಸಹಜವಾಗಿಯೇ ಹೆಚ್ಚು ಜನರು ನಿನ್ನೆ ರಾತ್ರಿಯಿಂದಲೇ ಗಂಗಾ ನದಿಯ ತಟದಲ್ಲಿ ಬೀಡು ಬಿಟ್ಟಿದ್ರು. ಎಷ್ಟು ದಿನ ಎಲ್ಲವೂ ಸುಸೂತ್ರವಾಗಿ ನಡೀತಾ ಇದ್ರು, ನಿನ್ನೆ ರಾತ್ರಿ ಬಹಳಷ್ಟು ಜನ ಅಲ್ಲಿ ಸೇರಿ 12 ಗಂಟೆ ಕಳೆದು ಅಮಾವಾಸ್ಯೆ ಬರೋದನ್ನೇ ಕಾಯ್ತಾ ಇದ್ರು. ಹೀಗಾಗಿ ಬೆಳಗಿನ ಜಾವ ಶುರುವಾಗ್ತಾ ಇದ್ದಂತೆ ಅಲ್ಲಿ ನೂಕುನುಗ್ಗಲು ಶುರುವಾಗಿದೆ. ಪೊಲೀಸರು ಅದೇನೇ ಕಂಟ್ರೋಲ್ ಮಾಡಿದ್ರೂ ಕೂಡ ಸುಮಾರು 10 ಕೋಟಿಗೂ ಜನರು ಓಡಾಡ್ತಾ ಇದ್ದ ಜಾಗದಲ್ಲಿ ಕಾಲ್ತುಳಿತ ಉಂಟಾಗಿ ಸಾವು ನೋವು ಸಂಭವಿಸಿದೆ. ಹಾಗಾದ್ರೆ ಇದನ್ನ ಮೊದಲೇ ಊಹಿಸಲಾಗಿತ್ತಾ? ಊಹಿಸಿರ್ಲಿಲ್ವಾ? ಭವಿಷ್ಯ ಕೂಡ ಹೇಳಲಾಗಿತ್ತು ಎನ್ನಲಾಗಿದೆ. ಹೌದು, ನಾವು ಹೇಳುವಂತಹ ಮಾಡರ್ನ್ ಸೈನ್ಸ್ ಕೂಡ ಚಂದ್ರನಿಗೆ ಮನುಷ್ಯನ ಮನಸ್ಸಿನ ಮೇಲೆ ಪರಿಣಾಮವನ್ನ ಉಂಟು ಮಾಡುತ್ತೆ ಎನ್ನುವುದನ್ನು ದೃಢಪಡಿಸಲಾಗಿದೆ. ಅದೇ ರೀತಿ ವರ್ಷದ ಮೊದಲ ಅಮಾವಾಸ್ಯೆಯಂದು ಕುಂಭಮೇಳ ನಡೆಯುವ ಜಾಗದಲ್ಲಿ ಸಾವು ನೋವು ಸಂಭವಿಸುತ್ತೆ ಅಂತ ಈಗಾಗಲೇ ಭವಿಷ್ಯವನ್ನ ನುಡಿಯಲಾಗಿತ್ತು ಅಂತ ಹೇಳಲಾಗಿದೆ. ಸರಿಯಾಗಿ ನುಡಿದ ಭವಿಷ್ಯ ಯಾವತ್ತೂ ಸುಳ್ಳಾಗೋದೇ ಇಲ್ಲ ಅಂತ ಈಗ ಮತ್ತೆ ಪ್ರೂವ್ ಆಗಿದೆ. ಆದ್ದರಿಂದ ಸರಿಯಾಗಿ ಅಮಾವಾಸ್ಯೆಯೆಂದು ಅದೇನು ಹೇಳಲಾಗಿತ್ತೋ ಅದೇ ನಡೆದು ಹೋಗಿದೆ ಅಂತ ಅದೆಷ್ಟೋ ಭವಿಷ್ಯಕಾರರು ಈಗ ಹೇಳುತ್ತಿದ್ದಾರೆ. ಇಂದಿನ ಘಟನೆಯಲ್ಲೂ ಕೂಡ ಇದೇ ಆಗಿದೆ. ಕೆಲವರ ಮಾನಸಿಕ ಸ್ಥಿತಿಯಲ್ಲಿ ಏರುಪೇರು ಸಂಭವಿಸಿ ಅವರು ಕಳೆದುಕೊಂಡ ಮಾನಸಿಕ ಸ್ಥಿಮಿತದ ಕಾರಣಕ್ಕೆ ಹೀಗೆ ನೂಕುನುಗ್ಗಲು ಶುರುವಾಗಿದೆ. ಆದ್ದರಿಂದ ಎಲ್ಲರೂ ದಿಕ್ಕಪಾಲಾಗಿ ಓಡಲು ತೊಡಗಿಕೊಂಡು ಇಂದಿನ ಅವಘಡ ನಡೆದಿದೆ. ಆದರೆ ಇವತ್ತು ಅಮಾವಾಸ್ಯೆ ಆಗಿಲ್ಲದಿದ್ದರೆ ಬೇರೆ ದಿನಗಳಂತೆ ಇಂದು ಕೂಡ ಅದೆಷ್ಟೇ ಜನರು ಸೇರಿಕೊಂಡ್ರೂ ಕೂಡ ಯಾವುದೇ ಅಹಿತಕರ ಘಟನೆ ನಡೀತಾ ಇರಲಿಲ್ಲ ಅಂತ ಹೇಳಲಾಗಿದೆ. ಒಟ್ನಲ್ಲಿ ಭವಿಷ್ಯ ನಿಜವಾಗಿದೆ. ಒಟ್ಟಾರೆಯಾಗಿ ಯುಪಿ ಸರ್ಕಾರ ಎಷ್ಟೇ ವ್ಯವಸ್ಥೆ ಮಾಡಿದ್ರೂ ಇದು ಕೇವಲ ಹಣವಂತರಿಗೆ ಮಾತ್ರ. ಬಡಬಗ್ಗರು ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ಟೆಂಟ್ನಲ್ಲಿ ಇರೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಅಲ್ಲಿಗೆ ಹೋದಂತಹ ಹಣವಂತರು ಎಲ್ಲ ವ್ಯವಸ್ಥೆ ಇದೆ, ಎಲ್ಲರೂ ಬನ್ನಿ ಅಂತ ಹೇಳ್ತಿದ್ದಾರೆ. ಅವರ ಮಾತುಗಳನ್ನು ನಂಬಿ ಕುಂಭಮೇಳಕ್ಕೆ ಹೋದ ಹಲವರು ಒಂದಿಲ್ಲೊಂದು ಸಮಸ್ಯೆಗಳನ್ನ ಎದುರಿಸುತ್ತಿದ್ದಾರೆ. ಅದೆಷ್ಟೋ ಜನ ಅಲ್ಲಿನ ವ್ಯವಸ್ಥೆಯ ಬಗ್ಗೆ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಮೌನಿ ಅಮಾವಾಸ್ಯೆಯ ದಿನ ಮಹಾಕುಂಭಮೇಳದಲ್ಲಿ ಕಮ್ಮಿ ಅಂತಂದ್ರು 8ರಿಂದ 10 ಕೋಟಿ ಭಕ್ತರು ನೆರೆದಿದ್ರು. ಆದ್ರೆ ಬೆಳಗಿನ ಜಾವ ಕಾಲ್ತುಳಿತ ಸಂಭವಿಸ್ತಾ ಇದ್ದಂತೆ ಏನಾಗ್ತಿದೆ ಅಂತ ನೋಡುವಷ್ಟರಲ್ಲಿ ಒಂದೇ ಕ್ಷಣದಲ್ಲಿ ಹೆಣಗಳ ರಾಶಿ ಬಿದ್ದಿತ್ತು. 30ಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ರೆ ಹಲವರು ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದಾರೆ.
ಇನ್ನು ಈ ಭೀಕರ ಕಾಲ್ತುಳಿತದಲ್ಲಿ ಕರ್ನಾಟಕದ 4 ಬಲಿಯಾಗಿದ್ದು, ಬೆಳಗಾವಿಯ ಯುವತಿ, 2 ಮಹಿಳೆಯರು ಹಾಗೂ ಓರ್ವ ಪುರುಷ ಮೃತಪಟ್ಟಿದ್ದಾರೆ. ಇದಿಷ್ಟೇ ಅಲ್ಲದೆ ಹಲವರು ನಾಪತ್ತೆಯಾಗಿದ್ದಾರೆ. ಇನ್ನು ಕುಂಭಮೇಳದಲ್ಲಿ ಸಾಲು ಸಾಲು ಸಮಸ್ಯೆಗಳನ್ನ ಜನ ಎದುರಿಸುತ್ತಿದ್ದಾರೆ. ಕುಂಭಮೇಳದಿಂದಾಗಿ ಪ್ರಯಾಗ್ರಾಜ್ನ ರಸ್ತೆಗಳಲ್ಲಿ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಬಿಹಾರದ ಕೈಮೂರ್ ಜಿಲ್ಲೆಯಲ್ಲಿ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ರಾಷ್ಟ್ರೀಯ ಹೆದ್ದಾರಿ 19ರಲ್ಲಿ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಎಲ್ಲವೂ ಚೆನ್ನಾಗಿ ನಡೀತಾ ಇದ್ದ ಮಹಾಕುಂಭಮೇಳದಲ್ಲಿ ಇದ್ದಕ್ಕಿದ್ದಂತೆ ಯಾಕೆ ಕಾಲ್ತುಳಿತ ಉಂಟಾಗಿತ್ತು? ಸಾವು ನೋವು ಉಂಟಾಗಲು ನಿಜವಾದ ಕಾರಣ ಏನು? ಈ ಬಗ್ಗೆ ಈಗಾಗಲೇ ಭವಿಷ್ಯ ಹೇಳಲಾಗಿತ್ತು ಎನ್ನಲಾಗಿದೆ. ಜನವರಿ 29ರಂದು ವರ್ಷದ ಮೊದಲ ಅಮಾವಾಸ್ಯೆ. ಇದನ್ನ ಮೌನಿ ಅಮಾವಾಸ್ಯೆ ಅಂತ ಕರೆಯಲಾಗುತ್ತೆ. ಈ ಮೌನಿ ಅಮಾವಾಸ್ಯೆಯಂದು ಪವಿತ್ರ ಗಂಗಾ ಸ್ನಾನದಲ್ಲಿ ಸ್ನಾನ ಮಾಡಿದ್ರೆ ಮೋಕ್ಷ ಪ್ರಾಪ್ತಿಯಾಗತ್ತೆ ಎಂಬ ಪ್ರತೀತಿ ಇದೆ. ಈ ಕಾರಣಕ್ಕಾಗಿಯೇ ಸಹಜವಾಗಿಯೇ ಹೆಚ್ಚು ಜನರು ನಿನ್ನೆ ರಾತ್ರಿಯಿಂದಲೇ ಗಂಗಾ ನದಿಯ ತಟದಲ್ಲಿ ಬೀಡು ಬಿಟ್ಟಿದ್ರು. ಎಷ್ಟು ದಿನ ಎಲ್ಲವೂ ಸುಸೂತ್ರವಾಗಿ ನಡೀತಾ ಇದ್ರು, ನಿನ್ನೆ ರಾತ್ರಿ ಬಹಳಷ್ಟು ಜನ ಅಲ್ಲಿ ಸೇರಿ 12 ಗಂಟೆ ಕಳೆದು ಅಮಾವಾಸ್ಯೆ ಬರೋದನ್ನೇ ಕಾಯ್ತಾ ಇದ್ರು. ಹೀಗಾಗಿ ಬೆಳಗಿನ ಜಾವ ಶುರುವಾಗ್ತಾ ಇದ್ದಂತೆ ಅಲ್ಲಿ ನೂಕುನುಗ್ಗಲು ಶುರುವಾಗಿದೆ. ಪೊಲೀಸರು ಅದೇನೇ ಕಂಟ್ರೋಲ್ ಮಾಡಿದ್ರೂ ಕೂಡ ಸುಮಾರು 10 ಕೋಟಿಗೂ ಜನರು ಓಡಾಡ್ತಾ ಇದ್ದ ಜಾಗದಲ್ಲಿ ಕಾಲ್ತುಳಿತ ಉಂಟಾಗಿ ಸಾವು ನೋವು ಸಂಭವಿಸಿದೆ. ಹಾಗಾದ್ರೆ ಇದನ್ನ ಮೊದಲೇ ಊಹಿಸಲಾಗಿತ್ತಾ? ಊಹಿಸಿರ್ಲಿಲ್ವಾ? ಭವಿಷ್ಯ ಕೂಡ ಹೇಳಲಾಗಿತ್ತು ಎನ್ನಲಾಗಿದೆ. ಹೌದು, ನಾವು ಹೇಳುವಂತಹ ಮಾಡರ್ನ್ ಸೈನ್ಸ್ ಕೂಡ ಚಂದ್ರನಿಗೆ ಮನುಷ್ಯನ ಮನಸ್ಸಿನ ಮೇಲೆ ಪರಿಣಾಮವನ್ನ ಉಂಟು ಮಾಡುತ್ತೆ ಎನ್ನುವುದನ್ನು ದೃಢಪಡಿಸಲಾಗಿದೆ. ಅದೇ ರೀತಿ ವರ್ಷದ ಮೊದಲ ಅಮಾವಾಸ್ಯೆಯಂದು ಕುಂಭಮೇಳ ನಡೆಯುವ ಜಾಗದಲ್ಲಿ ಸಾವು ನೋವು ಸಂಭವಿಸುತ್ತೆ ಅಂತ ಈಗಾಗಲೇ ಭವಿಷ್ಯವನ್ನ ನುಡಿಯಲಾಗಿತ್ತು ಅಂತ ಹೇಳಲಾಗಿದೆ. ಸರಿಯಾಗಿ ನುಡಿದ ಭವಿಷ್ಯ ಯಾವತ್ತೂ ಸುಳ್ಳಾಗೋದೇ ಇಲ್ಲ ಅಂತ ಈಗ ಮತ್ತೆ ಪ್ರೂವ್ ಆಗಿದೆ. ಆದ್ದರಿಂದ ಸರಿಯಾಗಿ ಅಮಾವಾಸ್ಯೆಯಂದು ಅದೇನು ಹೇಳಲಾಗಿತ್ತೋ ಅದೇ ನಡೆದು ಹೋಗಿದೆ ಅಂತ ಅದೆಷ್ಟೋ ಭವಿಷ್ಯಕಾರರು ಈಗ ಹೇಳುತ್ತಿದ್ದಾರೆ. ಇಂದಿನ ಘಟನೆಯಲ್ಲೂ ಕೂಡ ಇದೇ ಆಗಿದೆ. ಕೆಲವರ ಮಾನಸಿಕ ಸ್ಥಿತಿಯಲ್ಲಿ ಏರುಪೇರು ಸಂಭವಿಸಿ ಅವರು ಕಳೆದುಕೊಂಡ ಮಾನಸಿಕ ಸ್ಥಿಮಿತದ ಕಾರಣಕ್ಕೆ ಹೀಗೆ ನೂಕುನುಗ್ಗಲು ಶುರುವಾಗಿದೆ. ಆದ್ದರಿಂದ ಎಲ್ಲರೂ ದಿಕ್ಕಪಾಲಾಗಿ ಓಡಲು ತೊಡಗಿಕೊಂಡು ಇಂದಿನ ಅವಘಡ ನಡೆದಿದೆ. ಆದರೆ ಇವತ್ತು ಅಮಾವಾಸ್ಯೆ ಆಗಿಲ್ಲದಿದ್ದರೆ ಬೇರೆ ದಿನಗಳಂತೆ ಎಂದೂ ಕೂಡ ಅದೆಷ್ಟೇ ಜನರು ಸೇರಿಕೊಂಡ್ರೂ ಕೂಡ ಯಾವುದೇ ಅಹಿತಕರ ಘಟನೆ ನಡೀತಾ ಇರಲಿಲ್ಲ ಅಂತ ಹೇಳಲಾಗಿದೆ. ಒಟ್ನಲ್ಲಿ ಭವಿಷ್ಯ ನಿಜವಾಗಿದೆ. ಒಟ್ಟಾರೆಯಾಗಿ ಯುಪಿ ಸರ್ಕಾರ ಎಷ್ಟೇ ವ್ಯವಸ್ಥೆ ಮಾಡಿದ್ರೂ ಇದು ಕೇವಲ ಹಣವಂತರಿಗೆ ಮಾತ್ರ. ಬಡಬಗ್ಗರು ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ಟೆಂಟ್ನಲ್ಲಿ ಇರೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಅಲ್ಲಿಗೆ ಹೋದಂತಹ ಹಣವಂತರು ಎಲ್ಲ ವ್ಯವಸ್ಥೆ ಇದೆ, ಎಲ್ಲರೂ ಬನ್ನಿ ಅಂತ ಹೇಳುತ್ತಿದ್ದಾರೆ. ಅವರ ಮಾತುಗಳನ್ನು ನಂಬಿ ಕುಂಭಮೇಳಕ್ಕೆ ಹೋದ ಹಲವರು ಒಂದಿಲ್ಲೊಂದು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಅದೆಷ್ಟೋ ಜನ ಅಲ್ಲಿನ ವ್ಯವಸ್ಥೆಯ ಬಗ್ಗೆ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ.